ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಪ್ರಕರಣ. ಉಗ್ರರಿಗೆ ನೆರವು ನೀಡಿದ ಇಬ್ಬರು ಸ್ಥಳೀಯರನ್ನ ಬಂಧಿಸಲಾಗಿದೆ. ಬಂಧಿತರ ಬಳಿ ಇದ್ದಂತೆ 2 ಪಿಸ್ತೂಲು ಹಾಗೇನೆ ಮದ್ದು ಗುಂಡುಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಕುಲ್ಗಾಮ್ನಲ್ಲಿ ಇಬ್ಬರು ಸ್ಥಳೀಯರನ್ನ ಬಂಧಿಸಿದ್ದಾರೆ ಎಸ್ಐಟಿ. ಕಾಶ್ಮೀರದಲ್ಲಿ ಶಂಕಿತರ ಮನೆಗಳ ಪರಿಶೀಲನೆ ಆಗ್ತಾ ಇದೆ. ಉಗ್ರರ ಬೆಂಬಲಿಗರ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ. ನೋಡಿ, ಈ ಕಾರ್ಯಾಚರಣೆಯಲ್ಲಿ ಎಲ್ಲರನ್ನೂ ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮುಂಚಿತವಾಗಿ ಇಲ್ಲಿ ಒಂದು ಅಟ್ಯಾಕ್ ಆಯಿತು ಅಂದಂಥ ಸಂದರ್ಭದಲ್ಲಿಗೆ ಹೇಗೆ ಇಲ್ಲಿವರೆಗೂ ಬಂದರು, ಇಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದರೆ ಸಹಜವಾಗಿಯೇ ಇಲ್ಲಿ ಅವ್ರನ್ನವ್ರದ್ದು ಯಾರ್ದಾದ್ರೂ ಸಪೋರ್ಟ್ ಇದ್ದೇ ಇರುತ್ತೆ. ಸ್ಥಳೀಯರ ಸಪೋರ್ಟ್ ಇಲ್ಲದೇನೆ ಏನು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಜೊತೆಗೆ ಇಲ್ಲಿ ಅನೇಕರು ಉಗ್ರರಿಗೆ ಆಶ್ರಯ ನೀಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮನೆಗೂ ತೆರಳಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಎನ್ಐಎ, ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಏನೀಗ ವಶಪಡಿಸ್ಕೊಂಡಿದ್ದಾರೋ ಇಬ್ಬರು, ಅವರ ಮನೆಗಳಲ್ಲಿ ಮದ್ದು ಗುಂಡು ಈ ಶಸ್ತ್ರಾಸ್ತ್ರಗಳು ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಿವರೆಗೂ 400ಕ್ಕೂ ಹೆಚ್ಚು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅನುಮಾನ ಬಂದವರು, ಅನುಮಾನಾಸ್ಪದವಾಗಿ ನಡ್ಕೊಂಡವರು. ಸೊ ಇವರೆಲ್ಲರ ಮೇಲೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ವಿಚಾರಣೆಯನ್ನು ಮಾಡಲಾಗಿದೆ. ಅದರಲ್ಲಿ ಈಗ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಸ್ಥಳೀಯರ ಕುಮ್ಮಕ್ಕಿಲ್ದೇನೆ, ಸ್ಥಳೀಯರ ಸಾಥ್ ಇಲ್ದೇನೆ ಈ ಥರದೊಂದು ಇಷ್ಟು ದೊಡ್ಡ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಅದರ ಬೆನ್ನಲ್ಲಿಗೆ ಪ್ರತಿಯೊಂದು ಮನೆಗೂ ತೆರಳಿ ಈ ವಿಚಾರಣೆಯನ್ನು ಮಾಡೋದ್ರ ಜೊತೆಗೆ ಅನುಮಾನಾಸ್ಪದವಾಗಿ ಏನು ನಡ್ಕೊಳ್ತಾರೋ, ನಡವಳಿಕೆಗಳಿಗಿರುತ್ತೋ ಅಥವಾ ಡೌಟ್ಗಳು ಬರುತ್ತೋ ಅವ್ರುಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಪೈಕಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ಪಿಸ್ತೂಲು ಮದ್ದುಗುಂಡುಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. Hello?